ಇದು ಸಂಪೂರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಸಂಪೂರ್ಣ ನ್ಯೂಸ್ ವರದಿಯನ್ನ ಕೈಗೆ ಎತ್ಕೊಳ್ತ ಅಂತ ಹೇಳಿದ್ರೆ ಅದಕ್ಕೆ ಪರಿಹಾರ ಸಿಗೋವರೆಗೂ ಬಿಡಲ್ಲ, ಆ ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ಬಿಡಲ್ಲ. ಎಸ್, ನಾವು ನಿನ್ನೆ ಒಂದು ವರದಿಯನ್ನ ಪ್ರಸಾರ ಮಾಡಿದ್ವಿ, ಕೋಲಾರದ್ದು ಸ್ಮಶಾನವನ್ನ ಧ್ವಂಸ ಮಾಡಿದ್ದಾರೆ ಅಂತ ಹೇಳಿ. 24 ಗಂಟೆಯ ಒಳಗೆ ಆ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ವೀಕ್ಷಕರೇ. ಇದು ನಿಮ್ಮ ಸಂಪೂರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಸಂಪೂರ್ಣ ನ್ಯೂಸ್ ವರದಿ ಬಳಿಕ ಫುಲ್ ಅಲರ್ಟ್ ಆಗಿದ್ದಾರೆ ಅಲ್ಲಿನ ಅಧಿಕಾರಿಗಳು. ಸಂಪೂರ್ಣ ನ್ಯೂಸ್ ವರದಿ 24 ಗಂಟೆ ಒಳಗೆ ಪರಿಹಾರ ಸಿಕ್ಕಿದೆ. ನೋಡಿ, ಸಂಪೂರ್ಣ ನ್ಯೂಸ್ ಯಾವುದಾದರೂ ಒಂದು ವರದಿಯನ್ನ ಕೈಗೆತ್ಕೊಂಡಾಗ ಅದಕ್ಕೆ ಆ ಸಮಸ್ಯೆಗೆ ಒಂದು ತಾರ್ಕಿಕ ಅಂತ್ಯ ಕಾಣಿಸುವವರೆಗೂ ಬಿಡೋದೇ ಇಲ್ಲ. ನಿನ್ನೆ ನಾವು ಅದೇ ಕೆಲಸವನ್ನ ಮಾಡಿದ್ವಿ, ಆ ಕೆಲಸಕ್ಕೆ ಬಿಗ್ ಇಂಪ್ಯಾಕ್ಟ್ ಆಗಿದೆ ವೀಕ್ಷಕರೇ. ಸಂಪೂರ್ಣ ನ್ಯೂಸ್ ವರದಿ ಬಳಿಕ ಫುಲ್ ಅಲರ್ಟ್ ಆಗಿದ್ದಾರೆ ಅಧಿಕಾರಿಗಳು. ಸಂಪೂರ್ಣ ನ್ಯೂಸ್ ವರದಿ ಏನು ಪ್ರಸಾರ ಮಾಡಿತ್ತು 24 ಗಂಟೆಯ ಒಳಗೆ ಪರಿಹಾರ ಸಿಕ್ಕಿದೆ. ನಾವು ಇದೇ 2 ಗಂಟೆಗೆ ನಿನ್ನೆ ಒಂದು ವರದಿಯನ್ನು ಪ್ರಸಾರ ಮಾಡಿದ್ವಿ. ಸ್ಮಶಾನವನ್ನು ಧ್ವಂಸ ಮಾಡಲಾಗಿದೆ, ಸರ್ಕಾರಿ ಜಾಗದಲ್ಲಿ ಕುಂಟೆ ಕಟ್ಟೆ ಮತ್ತು ಸ್ಮಶಾನವನ್ನು ಧ್ವಂಸ ಮಾಡಲಾಗಿದೆ ಅಂತ ಹೇಳಿ ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವರದಿಯನ್ನು ಪ್ರಸಾರ ಮಾಡಿದ್ವಿ. ಕೋಲಾರ ಜಿಲ್ಲೆಯ ಮುಳಬಾಗಿಲಲ್ಲಿರುವ ಒಂದು ಜಮೀನಿದು. ಸರ್ವೆ ನಂಬರ್ 108ನಲ್ಲಿ 5 ಎಕರೆ 38 ಗುಂಟೆ ಕಬ್ಜಾ ಮಾಡಲಾಗಿತ್ತು. ಏನು ಸವಿಸ್ತಾರವಾಗಿ ನಾವು ಸುದ್ದಿಯನ್ನು ಬಿತ್ತರಿಸಿದ್ವಿ ನಿಮ್ಮ ಸಂಪೂರ್ಣ ನ್ಯೂಸ್ನಲ್ಲಿ. ವರದಿ ಬಳಿಕ ಕೇವಲ 24 ಗಂಟೆಯ ಒಳಗೆ ಫಲಿತಾಂಶ ಸಿಕ್ಕಿದೆ. ಲಿಟ್ರಲಿ ಫಲಿತಾಂಶ ಸಿಕ್ಕಿದೆ. ವರದಿ ಬಳಿಕ ಆರೋಪಿಗಳ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ಎಸ್, ಖುಷಿಯಾಗುತ್ತೆ. ಸಂಪೂರ್ಣ ನ್ಯೂಸ್ ವರದಿಯ ಬಳಿಕ ಆಗಿರ್ತಕ್ಕಂಥ ಇಂಪ್ಯಾಕ್ಟ್. ನಿನ್ನೆಯ ನಾವು ಏನು ದೃಶ್ಯಾವಳಿಗಳನ್ನು ನಿಮಗೆ ತೋರಿಸಿದ್ವೋ ಅದೇ ದೃಶ್ಯಾವಳಿಗಳನ್ನು ನೀವು ಈಗ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಸ್ಮಶಾನದ ಜಾಗ, ಅದು ಸರ್ಕಾರಿ ಜಾಗದಲ್ಲಿ ಊರಿನವರ ಈ ಡೆತ್ ಆಗಿರ್ತಾರಲ್ಲ ಅವರನ್ನ ಅಲ್ಲಿ ಹೂಳಲಾಗ್ತಾ ಇತ್ತು, ಮಣ್ಣು ಮಾಡಲಾಗ್ತಾ ಇತ್ತು. ಏಕಾಏಕಿ ಒಬ್ಬ ವ್ಯಕ್ತಿ ಬಂದು JCB ಮುಖಾಂತರ ಅಲ್ಲಿನ ಸ್ಮಶಾನವನ್ನು ಧ್ವಂಸ ಮಾಡುವುದು ಮತ್ತು ಈ ಕೆರೆ ಕಟ್ಟೆ ಏನಿರುತ್ತೆ ಆ ಕುಂಟೆಯನ್ನು ಒಡೆದು ಹಾಕುವ ಕೆಲಸವನ್ನು ಮಾಡ್ತಾನೆ. ಅಲ್ಲಿನ ಸ್ಥಳೀಯರು ಹೇಳ್ತಾರೆ, ಅಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡ್ತಾರೆ. ಬಟ್ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಕ್ಯಾರೆ ಅನ್ನೋದಿಲ್ಲ. ಅಲ್ಲಿನ ತಹಸೀಲ್ದಾರ್ DC ಅವರಿಗೆ ನಾವು ಪ್ರಶ್ನೆ ಮಾಡಿದ್ವಿ, ನಿನ್ನೆ ಪ್ರಶ್ನೆ ಮಾಡಿದ್ವಿ, ಏನು ಮಾಡ್ತಾ ಇದ್ದೀರಿ ಅಂತ ಹೇಳಿ. ಏನು ಮಾಡ್ತಾ ಇದ್ದೀರಿ? ಸ್ಥಳೀಯರು ಅಷ್ಟೊಂದು ಅಲ್ಲಿ ಸ್ಮಶಾನ ಧ್ವಂಸ ಆದರೂ ಕೂಡ ನೀವು ಕ್ರಮ ತೆಗೆದುಕೊಂಡಿಲ್ಲ ಅಂತೇಳಿ ನಿಮ್ಮ ಸಂಪೂರ್ಣ ನ್ಯೂಸ್ ಪ್ರಶ್ನೆ ಮಾಡಿತ್ತು. ಅದರ ಬೆನ್ನಲ್ಲೇ ಅಲ್ಲಿನ DC ರವಿಕುಮಾರ್ MR ಅಂತ ಹೇಳಿ ಕ್ರಮವನ್ನು ಕೈಗೊಂಡಿದ್ದಾರೆ. ಅಲ್ಲಿನ ತಹಸೀಲ್ದಾರ್ ಕೂಡ ಕ್ರಮವನ್ನು ಕೈಗೊಂಡಿದ್ದಾರೆ. DC ಮತ್ತು ತಹಸೀಲ್ದಾರ್ ಉಳಿದಿರ್ತಕ್ಕಂಥ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಸರ್ಕಾರಿ ಜಮೀನನ್ನು ಕಬಳಿಸೋದಕ್ಕೆ ಹೊರಟಿದ್ರಾ ಅಥವಾ ಆ ಜಮೀನನ್ನು ಏನಾದರೂ ಕಬಳಿಸೋದಕ್ಕೆ ಹೊರಟಿದ್ರಾ ಅಥವಾ ಮತ್ತಿನ್ನೇನಾದರೂ ಮಾಡೋದಕ್ಕೆ ಹೊರಟಿದ್ರಾ? ಎಲ್ಲ ಪ್ರಶ್ನೆಗಳು ನಮ್ಮ ಎದುರುಗಡೆ ಇದ್ದವು. ನಮ್ಮ ರಿಪೋರ್ಟ್ರು, ನಮ್ಮ ಕ್ಯಾಮ್ರಾಮ್ಯಾನು ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪ್ರಶ್ನೆಯನ್ನು ಮಾಡಿದ್ರು ಅಧಿಕಾರಿಗಳಿಗೆ. ನಮ್ಮ ಸಂಪೂರ್ಣ ನ್ಯೂಸ್ ಕ್ಯಾಮರಾ ಯಾವಾಗ ಸ್ಥಳಕ್ಕೆ ಹೋಯ್ತು ಆವಾಗ ಅಧಿಕಾರಿಗಳು ಬಂದಿದ್ರಂತೆ. ಅದಾದ ಮೇಲೆ ನಾವು ವರದಿಯನ್ನು ಪ್ರಸಾರ ಮಾಡಿದ್ವಿ, DC ಮತ್ತು ತಹಸೀಲ್ದಾರ್ಗೆ ಪ್ರಶ್ನೆ ಮಾಡಿದ್ವಿ, ನಿಮ್ಮ ಗಮನಕ್ಕಿಲ್ವಾ ಇದು ಅಂತ ಹೇಳಿ. ಅದರ ಬೆನ್ನಲ್ಲೇ 24 ಗಂಟೆ ಆಯಿತು ಅಷ್ಟೇ. ಅದರ ಇಂಪ್ಯಾಕ್ಟ್ ನಿಮ್ಮ ಕಣ್ಣ ಎದುರುಗಡೆ ಇದೆ ನೋಡಿ. 5 ಎಕರೆ 38 ಗುಂಟೆ ಸರ್ಕಾರಿ ಜಾಗದಲ್ಲಿ ಸ್ಮಶಾನವನ್ನು ಧ್ವಂಸ ಮಾಡಲಾಗಿತ್ತು ವೀಕ್ಷಕರೇ. ಸರ್ಕಾರಿ ಜಮೀನಿದು. JCB ಬಳಸಿ ಈ ಕುಂಟೆ ಕಟ್ಟೆ ಮತ್ತು ಸ್ಮಶಾನವನ್ನು ಧ್ವಂಸ ಮಾಡಿ ದರ್ಪವನ್ನು ಮೆರೆದಿತ್ತು. ಪೊಲೀಸರಿಗೆ ದೂರು ಕೊಟ್ಟಿದ್ರು ಕೂಡ ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ. ಅವರು ಕ್ರಮ ತೆಗೆದುಕೊಂಡಿರಲಿಲ್ಲ. ವಿಷಯ ತಿಳಿದು ಕೂಡಲೇ ಸ್ಥಳಕ್ಕೆ ಭೇಟಿ ಕೊಡುತ್ತೆ ನಿಮ್ಮ ಸಂಪೂರ್ಣ ನ್ಯೂಸ್. ಸ್ಥಳಕ್ಕೆ ಭೇಟಿ ಕೊಡುತ್ತೆ ಸಂಪೂರ್ಣ ನ್ಯೂಸ್. ಭೇಟಿ ಬಳಿಕ ಸ್ಥಳಕ್ಕೆ ಅಧಿಕಾರಿಗಳು ದೌಡಾಯಿಸಿ ಬರ್ತಾರಂತೆ. ಯಾವಾಗ ಮಾಧ್ಯಮ ನಮ್ಮ ಸಂಪೂರ್ಣ ನ್ಯೂಸ್ ಅಲ್ಲಿ ಹೋಗಿ ವರದಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೋ ಆವಾಗ ಅಧಿಕಾರಿಗಳು ಓಡೋಡಿ ಬಂದ್ರಂತೆ. ವರದಿ ಬಳಿಕ 24 ಗಂಟೆ ಒಳಗೆ ನೊಂದ ರೈತರಿಗೆ ಪರಿಹಾರ ಸಿಕ್ಕಿದೆ. ರೈತರು ಹಾಗೂ ಗ್ರಾಮಸ್ಥರ ಮುಖದಲ್ಲಿ ಮಂದಹಾಸ ಮೂಡಿದೆ. ಸಂಪೂರ್ಣ ನ್ಯೂಸ್ಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ಗ್ರಾಮಸ್ಥರು.
ಎಷ್ಟು ಖುಷಿ ಆಗುತ್ತೆ ನಮ್ಮ ಒಂದು ವರದಿಯಿಂದ ಈ ರೀತಿಯ ಅಲ್ಲಿನ ಸ್ಥಳೀಯರಿಗೆ ಒಂದು ನೆಮ್ಮದಿಯ ಮನೋಭಾವ ಮತ್ತು ಅವರಿಗೆ ಸಂತೋಷವಾಗಿದೆ ಅಂತ ಹೇಳಿದ್ರೆ ನಿಜವಾಗಲೂ ಕೂಡ ಗ್ರೇಟ್ಫುಲ್ ಫೀಲ್ ಆಗುತ್ತೆ ನಮಗೆ. ನಿಮ್ಮ ಸಂಪೂರ್ಣ ನ್ಯೂಸ್ ನಿರಂತರವಾಗಿ ಇಂತಹ ಅನ್ಯಾಯಗಳ ವಿರುದ್ಧವೇ ಹೋರಾಡೋದಕ್ಕಿರೋದು, ನೊಂದರ ಪರವಾಗೇ ಇರೋದು. ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ನನಗೆ ಈಗಲೂ ಕೂಡ ಹಿಂಜರಿಕೆ ಇಲ್ಲ. ತುಂಬ ಖುಷಿ ಆಗುತ್ತೆ ಈ ಥರದ ಒಂದು ಇಂಪ್ಯಾಕ್ಟ್ಗಳನ್ನು ನೋಡೋದಕ್ಕೆ. ವೀಕ್ಷಕರೇ ನೋಡಿ, ಬರೀ 24 ಗಂಟೆ ಆಯಿತು ನಮ್ಮ ವರದಿ ಪ್ರಸಾರ ಆಗಿ. ನಿಮ್ಮ ಸಂಪೂರ್ಣ ನ್ಯೂಸಲ್ಲಿ ಈ ಕುರಿತಂತೆ ವರದಿ ಪ್ರಸಾರವಾಗಿ. ಏನು ವರದಿ ಅಂತ ಹೇಳಿದ್ರೆ, ಸರ್ಕಾರಿ ಜಾಗದಲ್ಲಿರುವಂತಹ ಒಂದು ಸ್ಮಶಾನ, ಈ ಕೆರೆಕಟ್ಟೆ ಏನಿದೆ, ಒಂದು JCBಯನ್ನು ಬಳಸಿ ಒಬ್ಬ ವ್ಯಕ್ತಿ ಹೋಗಿ ಏಕಾಏಕಿ ಅಲ್ಲಿ ಧ್ವಂಸ ಮಾಡೋದು, ಅಗಿಯೋ ಕೆಲಸವನ್ನು ಮಾಡ್ತಾರೆ. ಅಲ್ಲಿನ ಸ್ಥಳೀಯರ ಪರ್ಮಿಷನ್ ತಗೊಳ್ಳೋದಿಲ್ಲ, ಊರಿನ ಹಿರಿಯರ ಪರ್ಮಿಷನ್ ತಗೊಳ್ಳೋದಿಲ್ಲ, ಅಲ್ಲಿನ ಅಧಿಕಾರಿಗಳ ಪರ್ಮಿಷನ್ ಕೂಡ ತೆಗೆದುಕೊಂಡಿರೋದಿಲ್ಲ. ಇದನ್ನು ತಿಳಿದು ಸಂಪೂರ್ಣ ನ್ಯೂಸ್ ಸ್ಥಳಕ್ಕೆ ಭೇಟಿ ಕೊಟ್ಟು ಪ್ರಶ್ನೆಯನ್ನ ಮಾಡುತ್ತೆ. ಆವಾಗ ಅಧಿಕಾರಿಗಳು ಓಡ್ ಬರ್ತಾರಂತೆ ಸ್ಥಳಕ್ಕೆ. ಸೊ ನೋಡಿ, ಅದಾದ ಮೇಲೆ ನಾವು ಇನ್ನೂ ನಿರಂತರವಾಗಿ ಅದರ ಬಗ್ಗೆ ವರದಿಯನ್ನು ಪ್ರಸಾರ ಮಾಡ್ತೀವಿ. ಅಲ್ಲಿನ DC ಮತ್ತು ತಹಸೀಲ್ದಾರ್ಗೆ ಪ್ರಶ್ನೆ ಮಾಡ್ತೀವಿ. ನಿನ್ನೆ ಇದರ ಕುರಿತಂತೆ ನಾವು ಚರ್ಚೆ ಕೂಡ ಮಾಡಿದ್ವಿ ಸಂಪೂರ್ಣ ನ್ಯೂಸಲ್ಲಿ. ಸೊ ಅದಕ್ಕೆ ಪ್ರತಿಯಾಗಿ ಈ ಒಂದು ಇಂಪ್ಯಾಕ್ಟ್ ಆಗಿದೆ. ಅಲ್ಲಿನ ಸ್ಥಳೀಯರು ಫುಲ್ ಖುಷಿಯಾಗಿದ್ದಾರೆ. ಅಲ್ಲಿನ ಸ್ಥಳೀಯರು ಮಾತನಾಡಿದ್ದಾರೆ, ಕೇಳಿಸ್ಕೊಂಬನ್ನಿ. ಬೇರೆ ಯಾರು ಮಾಡ್ತಾ ಇದ್ದಿಲ್ಲ, ಇವಾಗ ಕಟ್ಟೆನೂ ಹಾಕಿದ್ದು ಅವರು ಇದೇನೋ ಇದು ಮಾಡಿಬಿಟ್ಟಿದ್ದಾರೆ. ಇವಾಗ ಇದಿದ್ರೆ ಒಳ್ಳೆ ಇತ್ತು, ಜನಗಳಿಗೆಲ್ಲ ತುಂಬಾ ಅನುಕೂಲ ಇದೆ. ಇವರು 70 ವರ್ಷದಿಂದ ಮಾಡ್ತಾ ಇದ್ರು ವ್ಯವಸಾಯ, ಇದರಲ್ಲೇ ಇದ್ರು ಅವರು. ಇವಾಗ ಏನು ಹೆಚ್ಚು ಕಡಿಮೆ ಮಾಡಿಕೊಂಡು ಇದನ್ನ ತಿಳಿಸ್ಬಿಟ್ಟಿದ್ದಾರೆ. ಈಗ ಸರ್ಕಾರನೇ ಬಂದು ಅಧಿಕಾರಿಗಳೇ ಬಂದು ಕಟ್ಟೆಯನ್ನ ಮುಚ್ತಾ ಇದಾರಲ್ಲ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಒಳ್ಳೇದು, ಮುಚ್ಚಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತದೆ, ನೀರು ಇರ್ತದೆ, ಎಲ್ರಿಗೂ ಅನುಕೂಲನೇ. ಈ ಕಷ್ಟ ಎಷ್ಟು ದಿನಗಳಿಂದ ಅನುಭವಿಸ್ತಾ ಇದ್ರೆ ನೀವು? ಇದು ಒಂದು ಮುಂಚೆ ಇರ್ಲಿಲ್ಲ, ಇದು 6 ತಿಂಗಳಿಂದಾನೇ ಇದು ಪ್ರಾರಂಭ ಆಗಿದ್ದು. ಅದಕ್ಕೆ ಮುಂಚೆ ಏನು ಗಲಾಟೆ ಏನು ಇರ್ಲಿಲ್ಲ, 6 ತಿಂಗಳಿಂದಾನೆ. ಆದ್ರೆ ಇದ್ರ ಮುಖ್ಯ ಉದ್ದೇಶ ಏನು? 5 ಎಕರೆ 38 ಗುಂಟೆ ಖರಾಬ್ ಜಮೀನ್ ಇದೆಯಲ್ಲ, ಸೊ ಇದ್ರ ಮುಖ್ಯ ಉದ್ದೇಶ ಏನಕ್ಕೆ ಈ ತರ ಬೌಂಡ್ರಿ ಹಾಕಿದ್ರು ಅಂತ ನಿಮ್ಗೆ ಏನ್ ಅನ್ಸುತ್ತೆ ದೊಡ್ಡವರಾಗಿ? ಅವರು ನಮ್ದು ಅಂತ ಏನೋ ಯಾವತ್ತು ನಮ್ದು ಅಂತ ಅವ್ರು ಹಾಕಿದ್ದಾರೆ. ಅವ್ರದ್ದೇನು ಇಲ್ಲ, ಇಲ್ಲಿ 70 ವರ್ಷದಿಂದ ಇವರೇ ಮಾಡ್ತಾ ಇರೋದು. ಇವಾಗ ಬಂದು ಏನೋ ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಅವ್ರದ್ದೇನಿದೆ ಏನಿಲ್ಲ, ಯಾವತ್ತಿಂದ ಇವರೇ ಮಾಡ್ತಾ ಇರೋದು, ಬೇರೆ ಯಾರು ಮಾಡ್ತಾ ಇದ್ದಿಲ್ಲ. ಇವಾಗ ಕಟ್ಟೆನೂ ಹಾಕಿದ್ದು ಅವರು ಇದೇನೋ ಇದು ಮಾಡಿಬಿಟ್ಟಿದ್ದಾರೆ. ಇವಾಗ ನಮ್ಮ ಹೆಸರು ಕಾಂತರಾಜ್ ಅಂತ. ನಾವಿಲ್ಲಿ ಸುಮಾರು ಒಂದು 100 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ. ಯಾರೇನು ತೊಂದರೆ ಮಾಡ್ತಾ ಇಲ್ಲ. ಇವಾಗ ಒಂದು 6 ತಿಂಗಳಿಂದ ತೊಂದರೆ ಆಗ್ತಾ ಇದೆ ನಮಗೆ. ಈ ಕಟ್ಟೆ ಎಲ್ಲ ಕಿತ್ತಾಕ್ಬಿಟ್ಟವ್ರೆ. ಒಂದು 100 ವರ್ಷಗಳಿಂದ ಈ ಕಡೆ ಸಾಮಗ್ರಿಗಳೆಲ್ಲ ಇತ್ತು, ಅದೆಲ್ಲ ಕಿತ್ತಾಕ್ಬಿಟ್ಟವ್ರೆ. ಅದೆಲ್ಲ ಕಿತ್ತು ರೋಡ್ಗಳು ಮಾಡಿ ಏನೋ ಇದು ಮಾಡಿ ಈಗ ಕೆಳಗಡೆ ನಮ್ಮ ಜಮೀನಿದೆ, ನಮ್ಮ ಜಮೀನಿಗೆಲ್ಲ ತೊಂದರೆ ಆಗ್ತಾಯಿದೆ. ಇಲ್ಲೆಲ್ಲ ಕಟ್ಟೆ ತೆಗೆದ್ಬಿಟ್ಟು ನಮ್ಮ ಜಮೀನಿಗೆಲ್ಲ ನೀರು ಇಲ್ದಿರ ತೊಂದರೆ ಆಗ್ತದೆ ಸರ್. ಇವಾಗ ಸುಮಾರು ಹಸುಗಳು, ಕುರಿಗಳು, ಕಾಡುಗಳು ಸಿಗೋದಕ್ಕೆಲ್ಲ ಬಂದು ನೀರು ಕೊಡ್ತಾ ಇತ್ತು. ಅಂತ ಜಾಗದಲ್ಲಿ ಕಟ್ಟೆಲ್ಲ ಕಿತ್ತಾಕಿ ತೊಂದರೆ ಮಾಡವ್ರೆ ಸರ್. ಅದಕ್ಕೆ ಅಧಿಕಾರಿಗಳು ಬಂದಿದ್ರು, ನೋಡಿದ್ರು, ನೋಡಿ ಆಕ್ಷನ್ ತಗೊಂಡ್ರು. ಇವಾಗ ಬಂದು ಎಲ್ಲರೂ ಬಂದು ಕಟ್ಟೆ ಎಲ್ಲ ಮುಚ್ತಾ ಇವ್ರೆ ಸರ್. ಇವಾಗ ಕಟ್ಟಾಕ್ತಾವ್ರೆ, ತೊಂದರೆ ಏನಿಲ್ಲ. ಇವಾಗ ಎಲ್ಲ ಕಾಲಕ್ಕೂ ಹಿಂಗೆ ಇರ್ಬೇಕು ಸರ್. ಇದೇನು ತೊಂದರೆ ಆಗ್ದಿರಾ ಕಾಲಕ್ಕೆ ಹಿಂಗೆ ಇದ್ರೆ ಚೆನ್ನಾಗಿರ್ತದೆ ಸರ್. ಆ ಥರ ನಾವು ಅನುಕೂಲ ಮಾಡಿಕೊಡಿ ಸರ್ ದಯವಿಟ್ಟು ಆಫೀಸರ್ಗಳು. ಅದೇ ನಮಗೆ ಅನುಕೂಲ.